ನಮಸ್ತೆ. ನಿನ್ನೆ ಅಂದರೆ 23ನೇ ತಾರೀಕು ವಿಜಯಪುರದಲ್ಲಿ ಸಂಗೊಳ್ಳಿ ರಾಯಣ್ಣ ಜಾತ್ರೆ ಎಂಬ ಒಂದು ಫಂಕ್ಷನ್ ಮಾಡಿದರು. ತುಂಬ ಒಳ್ಳೆಯದು, ಸಂತೋಷ. ಯಾಕಂದರೆ ಅಂಥ ದೇಶಪ್ರೇಮಿ, ರಾಷ್ಟ್ರಪ್ರೇಮಿಯ ಹೆಸರಿನಲ್ಲಿ ಒಂದು ಫಂಕ್ಷನ್ ಮಾಡ್ತಾ ಇದ್ದರೆ ಯಾರಿಗಾದರೂ ಖುಷಿ ಆಗೇ ಆಗುತ್ತೆ. ಆದರೆ ಆ ಸಭೆಯಲ್ಲಿ ಒಬ್ಬ ವ್ಯಕ್ತಿ ಮಾತಾಡ್ತಾನೆ, ನೋಡ್ಕೊಂಬರೋಣ ಆ ವ್ಯಕ್ತಿ ಏನೇನು ಮಾತಾಡಿದಾನಂತ. ಜಾತ್ರೆ ಆಗಬಾರ್ದು. ಈ ಕಾರ್ಯಕ್ರಮವನ್ನು ಯಾಕೆ ಆಯೋಜನೆ ಮಾಡಿದಾರ ಪ್ರಕಾಶ್ ಜಾಲಗೇರಿ ಅವರು, ಮೋಹನ್ ಮೇಟಿ ಅವರ ತಂಡ ಒಂದು ಆತ್ಮಾವಲೋಕನವನ್ನು ಮಾಡಿಕೊಳ್ತಕ್ಕಂಥ ಸಮಾರಂಭ ಆಗಬೇಕು. ಬಿಜಾಪುರದ ಕುರುಬರು ಯಾರು ಬಂದು ಕೇಕೆ ಹಾಕಿದ್ರು ಕುರಿ ಬೆಳವು ಅಂತ ನಮಗಾಗಬಾರ. ನಮ್ಮ ಮನೆಯವರ ನಾವ್ ಇಷ್ಟು ದಿವಸ ಅದನ್ನ ಮಾಡಿವಿ. 3.5 ಲಕ್ಷ ಇರ್ತಕ್ಕಂಥ ಕುರುಬರ ಒಂದು ನಾಡಿನಲ್ಲಿ ಒಬ್ಬನೇ ಒಬ್ಬ ಶಾಸಕರನ್ನ ಮಾಡ್ಲಿಕ್ಕಾಗಿಲ್ಲ ಅನ್ನೋದನ್ನ ನಾವು ಆತ್ಮಾವಲೋಕನ ಮಾಡಿಕೊಳ್ಬೇಕು. ಈ ಜಿಲ್ಲೆಗೆ 3 ಜನ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಕುರುಬರಾಗಿದ್ದಾರೆ, ಒಂದಿಬ್ರು ಉಪಾಧ್ಯಕ್ಷ ಆಗ್ಯಾರ. ನಮ್ಮ ನಿಮ್ಮೆಲ್ಲ ಸಹಕಾರದಿಂದ ಸಿದ್ದಿ ಅಂತಕ್ಕಂಥ ಒಬ್ಬ MLC ಆಗ್ಯಾರ. ಆದ್ರೆ ಇಲ್ಲಿ ಮಠ ನೀವು ಮುಖ್ಯಮಂತ್ರಿನೂ ಮಾಡಿರಿ, ಬಹಳ ಖುಷಿ ಪಡ್ತೀರಿ. ದೊಡ್ಡವರು ಇಲ್ಲಿ ಬಂದು ಭಾಷಣ ಮಾಡೋಣ, ಖುಷಿ ಪಡ್ತೀರಿ. ಸಿದ್ದರಾಮಯ್ಯ ದೊಡ್ಡ ಹೋಗ್ಬೇಕು ಮುಖ್ಯಮಂತ್ರಿ ಮಾಡಿ, ಯತೀಂದ್ರ ಮಂತ್ರಿ ಮಾಡಿ. ಆದ್ರೆ ಬಿಜಾಪುರ ಜಿಲ್ಲೆದಾಗ ಸಿದ್ದರಾಮಯ್ಯ ಆಗುದು ಯಾವಾಗ, ಯತೀಂದ್ರ ಆಗುದು ಯಾವಾಗ ಅನ್ನೋದನ್ನ ನಾವ್ ಯಾರು ಯೋಚನೆ ಮಾಡಕ್ಕಾಗಿಲ್ಲ. ನಿಮ್ಮ ಹತ್ರ ಕೈ ಮುಗಿದು ಕೇಳ್ಕೊಳ್ತೀನಿ ಅಣ್ಣ ತಮ್ಮಂದಿರೇ. ಬಹುಶಃ PD ಪಾಟೀಲ್ ಹೆಸರು ಹೇಳಿದಾಗ ಇಲ್ಲಿರ್ತಕ್ಕಂಥ ಉತ್ಸಾಹಕ್ಕೆ ನೋಡಿದ್ರ ಈ ಕಾರ್ಯಕ್ರಮ ಒಂದು ಸಾರ್ಥಕ ಆಗ್ತದೆ ಅಂತ ಅನಿಸ್ತೈತಿ. ಆದ್ರೆ ಉತ್ಸಾಹಕ್ಕೆ ಅವರನ್ನ ಶಕ್ತಿ ಸೌಧದವರೆಗೆ ಕಳಿಸುವವರೆಗೆ ಇರಬೇಕು, ಅವರನ್ನ ಶಕ್ತಿ ಸೌಧದವರೆಗೆ ಕಳಿಸುವವರೆಗೆ ಇರಬೇಕು. ನಾನ್ ನಿಮ್ಮ ಹತ್ರ ಕೈ ಮುಗಿದು ಕೇಳ್ಕೊಳ್ತೇನೆ, ಸಂಗೊಳ್ಳಿ ರಾಯಣ್ಣನ ಜಾತ್ರೆ ಒಂದು ದೊಡ್ಡ ಮಟ್ಟದ ಏನಂತಂದ್ರೆ ಮೆರವಣಿಗೆ ಆಗಬಾರದು. ಸಂಗೊಳ್ಳಿ ರಾಯಣ್ಣನ ಜಾತ್ರೆ ಇನ್ನೊಂದು ಯಾವುದೋ ಅಮೋಘ ಸಿದ್ಧನ ಜಾತ್ರೆ ಆಗಬಾರ್ದು. ಸಂಗೊಳ್ಳಿ ರಾಯಣ್ಣನ ಜಾತ್ರೆ ಬರೇ ನಾವು ಬಂದು ಕೇಕಿ ಹೊಡೆದು ಸಿಳ್ಳಿ ಹೊಡೆದು ಹೋಗ್ತಕ್ಕಂಥ ಜಾತ್ರೆ ಆಗಬಾರ್ದು. ಇವತ್ತಿನ ಸಂಗೊಳ್ಳಿ ರಾಯಣ್ಣನ ಜಾತ್ರೆ ವಿಜಯಪುರದ ರಾಜಕೀಯ ಇತಿಹಾಸದಲ್ಲಿ ಹೊಸ ಕ್ರಾಂತಿಯನ್ನು ಬರೀತಕ್ಕಂಥ ಜಾತ್ರೆ ಆಗಬೇಕು, ಹೊಸ ಕ್ರಾಂತಿಯನ್ನು ಬರೀತಕ್ಕಂಥ ಜಾತ್ರೆ ಆಗಬೇಕು. ದೊಡ್ಡ ದೊಡ್ಡ ನಾಯಕರನ್ನ ಕರೆಸಿ ಭಾಷಣ ಮಾಡಿ ಕೇಕೆ ಚಪ್ಪಾಳೆ ಹೊಡೆದು ಊಟ ಮಾಡಿ ಹೋದ್ರ ಸಮಾರಂಭಗಳ ಯಶಸ್ವಿ ಆಗೋದಿಲ್ಲ ಸ್ನೇಹಿತರೆ. ರಾಜಕೀಯ ಶಕ್ತಿನೇ ಶಕ್ತಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಪೊಲಿಟಿಕಲ್ ಪವರ್ ಇಸ್ ದಿ ಕೀ ಆಫ್ ಆಲ್ ಪವರ್ಸ್ ಅಂತ ಹೇಳ್ತಾರ. ಬುಲೆಟ್ ಇಸ್ ಪವರ್ಫುಲ್ ದನ್ ಬ್ಯಾಲೆಟ್ ಅಂತ ಹೇಳ್ತಾರ. ನಾನು ನಿಮ್ಮ ಹತ್ರ ಕೈ ಮುಗಿದು ಕೇಳ್ಕೊಳ್ತೇನೆ, ಅವ್ರು ಯಾವ ಪಕ್ಷನೇ ಇರ್ಲಿ, ಇವತ್ತು ನೀವು ಬಿಜಾಪುರದಲ್ಲಿ ತೀರ್ಮಾನ ಮಾಡಬೇಕು. ಈ ಜಿಲ್ಲೆಯಲ್ಲಿ 3 ಮತಕ್ಷೇತ್ರದಲ್ಲಿ ನಾವು ಅತಿ ಹೆಚ್ಚು ಜನ ಕುರುಬರಿದ್ದೇವೆ. ಇನ್ನುಳಿದ 3-4 ಮತಕ್ಷೇತ್ರದಲ್ಲಿ 2ನೇ ಸಮುದಾಯದಲ್ಲಿ ಇದ್ದೇವೆ. ನಾವು ತೀರ್ಮಾನ ಮಾಡಬೇಕು, ಪಕ್ಷ ಯಾವುದೇ ಇರಲಿ. ನಮ್ಮ ಸಮಾಜದ ವ್ಯಕ್ತಿ ಏನಾದ್ರೂ ಚುನಾವಣೆಗೆ ನಿಂದ್ರೆ ಅದು ಹಾಲು ಮತ ಪಕ್ಷ ಅಂತ ತೀರ್ಮಾನ ಮಾಡಬೇಕು, ಹಾಲು ಮತ ಪಕ್ಷ ಅಂತ ತೀರ್ಮಾನ ಮಾಡಬೇಕು. ಇವತ್ತು ಸಂಗೊಳ್ಳಿ ರಾಯಣ್ಣನ ಹೆಸರಿನಲ್ಲಿ ಹೇಗೆ ಕೂಡಿದಿರಲ್ಲ, ಅವತ್ತು ಹಾಲು ಮತ ಪಕ್ಷದ ಹೆಸರಿನಲ್ಲಿ ಕೂಡಬೇಕು. ಇವತ್ತು ಸ್ವಾಮೀಜಿಗಳ ಒಂದು ತೀರ್ಮಾನ ಮಾಡಬೇಕು. ನಾವು ರಾಯಣ್ಣನ ಯಾರ ಮಗ ಅಂತ ಕರಿತೀವಿ, ಸಾಮಾನ್ಯವಾಗಿ ಯಾರ ಮಗ ಅಂತ ಕರಿತೀವಿ, ಚೆನ್ನಮ್ಮನ ಮಗ ಅಂತ ಕರಿತೀವಿ. ಅದೇ ಚೆನ್ನಮ್ಮನ ಮೂರ್ತಿಯನ್ನು ವಿಜಯಪುರ ಬಸ್ ಸ್ಟ್ಯಾಂಡ್ ನಲ್ಲಿ ದೊಡ್ಡದಾಗಿ ನಿಲ್ಲಿಸ್ಯಾರ. ಇವತ್ತಿನ ಸಭೆ ಘಂಟಾಘೋಷವಾಗಿ ತೀರ್ಮಾನ ಮಾಡಬೇಕು. ಚೆನ್ನಮ್ಮನ ಪಕ್ಕದಲ್ಲಿ ರಾಯಣ್ಣನ ದೊಡ್ಡ ಮೂರ್ತಿ ವಿಜಯಪುರದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು. ಅಂದಾಗ ಮಾತ್ರ ಈ ರಾಯಣ್ಣನ ಜಾತ್ರೆಗೆ ಒಂದು ಶಕ್ತಿ ಬರ್ತದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಕೇಳಿಸ್ಕೊಂಡ್ರಲ್ಲ ಆ ವ್ಯಕ್ತಿ ಏನು ಮಾತಾಡಿದಂತ. ಆ ವ್ಯಕ್ತಿ ಯಾರಂತ ನನಗೆ ಗೊತ್ತಿಲ್ಲ, ತಿಳ್ಕೊಳ್ಳೋ ಅವಶ್ಯಕತೆಯೂ ನನಗಿಲ್ಲ. ಆದರೆ ಆ ವ್ಯಕ್ತಿ ಆ ವೇದಿಕೆಯ ಮೇಲೆ ಪೂರ್ತಿ ಮಾತಾಡಿದ್ದು ರಾಜಕೀಯ, MLC, MLA, ಜಿಲ್ಲಾ ಪಂಚಾಯಿತಿ ಸದಸ್ಯರು ಹೀಗೆ ಮಾತಾಡಿ ಕೊನೆಗೆ ಇನ್ನೊಂದು ಮಾತು ಹೇಳ್ತಾನೆ, ರಾಣಿ ಚೆನ್ನಮ್ಮ ಸರ್ಕಲಲ್ಲಿ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಮಾಡ್ತೇವೆ ಅಂತ ಹೇಳಿದ. ಮಾಡಿ ತೊಂದರೆ ಇಲ್ಲ, 10 ಸರ್ಕಲ್ ಮಾಡಿ ತೊಂದರೆ ಇಲ್ಲ. ಆದರೆ ಆ ವ್ಯಕ್ತಿ ಪೂರ್ತಿ ಮಾತಾಡಿ ತನ್ನ ಭಾಷಣ ಮುಗಿಸಿದ್ದು ಕಿತ್ತೂರು ರಾಣಿ ಚೆನ್ನಮ್ಮಾಗಲಿ ರಾಯಣ್ಣನಾಗಲಿ ಒಂದು ಜಾತಿಗೆ, ಒಂದು ಸಮುದಾಯಕ್ಕೆ ಸೀಮಿತ ಮಾಡಿ ತನ್ನ ಭಾಷಣ ಮುಗಿಸಿದ. ರಾಣಿ ಚೆನ್ನಮ್ಮನ ಬಗ್ಗೆ ಆಗಲಿ, ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಆಗಲಿ 2 ಮಾತು ಮಾತಾಡಲಿಲ್ಲ, ಒಂದು ಘೋಷಣೆ ಕೂಡ ಕೂಗಲಿಲ್ಲ ಆ ವ್ಯಕ್ತಿ. ಅಂತಹ ಅಪ್ಪಟ ದೇಶಪ್ರೇಮಿ ಸಂಗೊಳ್ಳಿ ರಾಯಣ್ಣನ ಹೆಸರಿಟ್ಟುಕೊಂಡು ಜಾತ್ರೆ, ಸಂಗೊಳ್ಳಿ ರಾಯಣ್ಣ ಜಾತ್ರೆ ಎಂಬ ಒಂದು ಹೆಸರಿಟ್ಟುಕೊಂಡು ಒಂದು ಆ ವೇದಿಕೆಯ ಮೇಲೆ ಇಂಥ ರಾಜಕೀಯ ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ? ಯಾಕೆ ನೀವು ರಾಯಣ್ಣನ ಒಂದು ಜಾತಿಗೆ ಅಥವಾ ಒಂದು ಸಮುದಾಯಕ್ಕೆ ನೀವು ಸೀಮಿತ ಮಾಡ್ತೀರಿ? ರಾಯಣ್ಣ ಯಾವುದೇ ಒಂದು ಜಾತಿಗೆ ಸೇರಿದವಲ್ಲ ಅಥವಾ ಒಂದು ಸಮುದಾಯಕ್ಕೆ ಸೇರಿದವಲ್ಲ, ಅವ ಇಡೀ ಈ ಭಾರತಕ್ಕೆ ಸೇರಿದವನು, ಈ ಕರ್ನಾಟಕಕ್ಕೆ ಸೇರಿದವನು. ರಾಯಣ್ಣ ಆಗಲಿ ಅಥವಾ ಚೆನ್ನಮ್ಮ ಆಗಲಿ ಒಂದಿನ ಜಗಳ ಮಾಡಲಿಲ್ಲ. ಅವರು ತಾಯಿ ಮಗನಂತೆ ಬಾಳಿ ತೋರಿಸಿದರು.
ರಾಯಣ್ಣನ ತಂಡದಲ್ಲಿ ಪ್ರತಿಯೊಂದು ಜಾತಿಯ ಅವನ ಸಹಪಾಠಿಗಳಿದ್ದರು. ಆದರೆ ಯಾವತ್ತೂ ಅವರು ಒಂದಿನೂ ಈ ಥರ ಮಾತಾಡಲಿಲ್ಲ. ಯಾವಾಗ ರಾಯಣ್ಣ ಅಂತ ಬರ್ತಾನೋ ಅವಾಗ ಚೆನ್ನಮ್ಮನ ಹೆಸರು ಹೇಳಲೇಬೇಕು, ಯಾವಾಗ ಚೆನ್ನಮ್ಮ ಅಂತ ಬರ್ತಾಳೋ ಅವಾಗ ರಾಯಣ್ಣನ ಹೆಸರು ಹೇಳಲೇಬೇಕು. ಆದರೆ ಇವತ್ತು ನೀವೇನು ಮಾಡ್ತಿದ್ದೀರಿ? ಒಂದು ರಾಜಕೀಯ ಸಲುವಾಗಿ ರಾಯಣ್ಣನ ಅಥವಾ ಚೆನ್ನಮ್ಮನ ಒಂದು ಸಮುದಾಯಕ್ಕೆ ಸೀಮಿತ ಮಾಡ್ತಾ ಇದ್ದೀರಿ. ಆ ವ್ಯಕ್ತಿ ಮಾತಾಡುವಂಥ ಪ್ರತಿಯೊಂದು ಮಾತುಗಳು ನಾವು ಸೂಕ್ಷ್ಮವಾಗಿ ಗಮನಿಸಿದರೆ ಅವರು ರಾಯಣ್ಣ ಒಂದು ಸಮುದಾಯಕ್ಕೆ ಸೇರಿದವನು ಅಥವಾ ಚೆನ್ನಮ್ಮ ಒಂದು ಸಮುದಾಯಕ್ಕೆ ಸೇರಿದವರು. ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ಯಾಕೆ ನೀವು ಅಂತ ರಾಷ್ಟ್ರ ಪ್ರೇಮಿಯನ್ನು, ಸ್ವಾತಂತ್ರ್ಯ ಹೋರಾಟಗಾರರನ್ನು ನಿಮ್ಮ ರಾಜಕೀಯಕ್ಕೋಸ್ಕರ ನೀವು ಉಪಯೋಗ ಮಾಡ್ತೀರಿ? ರಾಯಣ್ಣ ಆಗಲಿ ಚೆನ್ನಮ್ಮ ಆಗಲಿ ಯಾವುದೇ ಒಂದು ಜಾತಿಗೆ ಸೇರಿದವರಲ್ಲ ಅಥವಾ ಒಂದು ಸಮುದಾಯಕ್ಕೆ ಸೇರಿದವರಲ್ಲ. ಇಡೀ ಈ ರಾಷ್ಟ್ರಕ್ಕೆ ಸೇರಿದವರು, ಈ ಭಾರತಕ್ಕೆ ಸೇರಿದವರು, ಈ ಮಣ್ಣಿಗೆ ಸೇರಿದವರು. ಯಾವತ್ತೂ ನಿಮ್ಮ ರಾಜಕೀಯಕ್ಕೋಸ್ಕರ ಇಂತಹ ನಾಡ ಪ್ರೇಮಿಗಳನ್ನು, ದೇಶ ಪ್ರೇಮಿಗಳನ್ನು, ಇಡೀ ತಮ್ಮ ಸರ್ವಸ್ವವನ್ನೇ ಸಮರ್ಪಿಸಿದಂಥ ಅಂಥ ದೇಶ ಪ್ರೇಮಿಗಳನ್ನು ನಿಮ್ಮ ರಾಜಕೀಯಕ್ಕೋಸ್ಕರ ಬಳಸ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ? ಅವ್ರ ಹೆಸರು ಹೇಳೋಕ್ಕೂ ನಿಮಗೆ ಯೋಗ್ಯತೆ ಇಲ್ಲ. ನಿಮಗೆ ಅಂಥ ವೇದಿಕೆಯ ಮೇಲೆ ಒಂದು ಜಾತಿಗೆ ನೀವು ಸೀಮಿತ ಮಾಡ್ತಾರೆ. ಎಷ್ಟೊಂದು ಜನ ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಬೇರೆ ಬೇರೆದಂತಹ ಸ್ವಾತಂತ್ರ್ಯ ಹೋರಾಟಗಾರನ ತರದೆ ಮುಖ್ಯಮಂತ್ರಿ ಆಗಿದ್ದಾರೆ. ಯಾವ ಸಮುದಾಯದ ಬಗ್ಗೆ ಮಾತಾಡ್ತಾನೋ ಅದೇ ಸಮುದಾಯದ ಬಗ್ಗೆ ಮುಖ್ಯಮಂತ್ರಿ ಆಗಿಲ್ವಾ? ಯಾವತ್ತೂ ಒಂದು ದಿನ ಆ ವ್ಯಕ್ತಿ ಸ್ವಾತಂತ್ರ್ಯ ಹೋರಾಟಗಾರರಾಗಲಿ ಬೇರೆ ವ್ಯಕ್ತಿಗಳನ್ನು ತರಲಿಲ್ಲ. ಯಾಕಿಲ್ವಾ? ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಲಿಲ್ವಾ? ಆ ಸಿದ್ದರಾಮಯ್ಯ ಅವರ ಸೈದ್ಧಾಂತಿಕ ನಮ್ಮ ಸೈದ್ಧಾಂತಿಕೂ ನಮಗೆ ವಿರೋಧ ಇರ್ಬೋದು, ಆದರೆ ವ್ಯಕ್ತಿಗತವನ್ನು ನೋಡಿದಾಗ ಯಾವತ್ತೂ ಇಂಥ ಕೆಲಸ ಮಾಡಲಿಲ್ಲ ಸಿದ್ದರಾಮಯ್ಯನವರು. ಯಾಕೆ ನೀವು ಇವತ್ತು ಸಂಗೊಳ್ಳಿ ರಾಯಣ್ಣನ ಒಂದು ಜಾತಿಗೆ ಅಥವಾ ಒಂದು ಸಮುದಾಯಕ್ಕೆ ಸೀಮಿತ ಮಾಡ್ತಾ ಇದ್ದೀರಿ? ಧನ್ಯವಾದ.